ನಾನು ನಿಮಗೊಂದು ಇನ್ಸಿಡೆಂಟ್ ಹೇಳ್ತೇನೆ. ತುಮಕೂರಲ್ಲಿ ಸಿಕ್ಕಾಪಟ್ಟೆ ಸೊಳ್ಳೆಗಳು, ಅಲ್ಲಿ ಅಂಡರ್ ಡ್ರೈನೇಜ್ ಇಲ್ಲ, ಇತ್ತೀಚೆಗೆ ಸರಿ ಆಗಲಿಲ್ಲ, ಸೊ ವಿಪರೀತ ಸೊಳ್ಳೆಗಳು. ಆಗ ನಾನು ನಗರ ಸಂಚಾರ ಅಂತ ಸಿವಿಕ್ ಕಮ್ಯುನಿಟೀಸ್ ಬಗ್ಗೆ ಬರೀತಿದ್ದೆ. ಇದು ಜನರ ನಗರವಲ್ಲ ಸೊಳ್ಳೆಗಳ ನಗರ ಅಂತ ಬರೆದೆ. ಮರುದಿವಸ 6 ಗಂಟೆಗೆ ಅವ್ನು ಮುನ್ಸಿಪಾಲ್ಟಿ ಅವನು ಸ್ಪ್ರೇ ಮಾಡ್ತಾರಲ್ಲ, ಅದನ್ನು ತಗೊಂಡು ಬಂದು ಡಬ ಬಡಿತಾ ಇದ್ದ. ನಾನು ಬಾಗಿಲು ತೆಗೆದೆ, ಸರ್ ಎಲ್ಲಿ ಸ್ಪ್ರೇ ಮಾಡಬೇಕು ಅಂತ ಕೇಳಿದೆ. ಮುಂಜಾನೆ ನನ್ನ ಮುಖಕ್ಕೆ ಮಾಡ್ಯ, ನಾನು ನಿದ್ದೆನೇ ಬಿಟ್ಟಿಲ್ಲ ಅಂತ ಹೇಳಿದೆ. ಅಂದರೆ ಇನ್ನು ಪೇಪರ್ ಬಂದ ಕೂಡಲೇ ಅಲ್ಲಿ ಕಮಿಷನರ್ ತಿಳ್ಕೊಂಡು, ನೋಡಪ್ಪ ಆ ಪ್ರಜಾವಾಣಿಯವರು ಬರೆದಿದ್ದೆ, ಅವರ ಬೀದಿಯಲ್ಲಿ ಮೊದಲು ನೋಡು ಸೊಳ್ಳೆ ಇದೆ ಅಂತ ಕಳಿಸಿದರು. ಅಂದ್ರೆ ನಿಮ್ಮ ಬೀದಿ ಮಾತ್ರ ಬಂದಿದ್ದಾರೆ. ಅದನ್ನು ನೀರಿಲ್ಲ ಅಂತ ಹೇಳಿದರೆ, ಚರಂಡಿ ಸರಿ ಇಲ್ಲ ಅಂತ ಹೇಳಿದರೆ, ಅಂದರೆ ಇಮಿಡಿಯೇಟ್ ರೆಸ್ಪಾನ್ಸ್ ಅಲ್ವಾ. ಆ ಬೀದಿಯಲ್ಲಿ ಹೋಗುವಾಗ ಸರ್ ನಿಮ್ಮಿಂದಾಗಿ ಆಯ್ತು ಅಂತ ಹೇಳ್ತಾರೆ. ನಮಗೆ ಆ ಖುಷಿ ಬೇರೆ. ನೀವು ರಾಜಕಾರಣಿ ಬಗ್ಗೆ ಎಷ್ಟೇ ಬರೀರಿ, ನೀವು ಚೆನ್ನಾಗಿ ಬರೆದಾಗ ಒಂದು ಹೇಳ್ತಾರೆ, ಆಮೇಲೆ ಇನ್ನೊಂದು ಹೇಳ್ತಾರೆ. ಈಗಲೂ ನಾನು ಆ ಸೋಮೇಶ್ವರ ಎಕ್ಸ್ಟೆನ್ಷನ್ನಲ್ಲಿದ್ದೆ, ಅಲ್ಲಿ ಹೋದಾಗ ಈಗಲೂ ಜನ ಹೇಳ್ತಾರೆ, ನೋಡಿ ನಿಮ್ಮಿಂದಾಗಿ ಆಗ ನೀರು ಬರ್ತಾ ಇತ್ತು. ಅಂದರೆ ಸಾಮಾನ್ಯ ಜನ ಇದ್ದಾರಲ್ಲ, ಅವರ ಸಾಮಾನ್ಯ ಸಮಸ್ಯೆ. ಆದರೆ ನಾನು ಅವ್ರು ಹೇಳಿದ್ದಕ್ಕೆ, ನೀವು ಮೊದಲು ನಿಮ್ಮಲ್ಲಿ ನೀರು ರಸ್ತೆ ಇಲ್ಲದಿದ್ದರೆ ನಿಮ್ಮ ಮುನ್ಸಿಪಾಲ್ಟಿ ಮೆಂಬರಿಗೆ ಮೊದಲು ಫೋನ್ ಮಾಡಿ, ಅದು ಮಾಡಬೇಕು. ನೀವು ಕೂತ್ಕೊಂಡು ನಾವು ನಿಮ್ಮ ಚರಂಡಿ ಕ್ಲೀನ್ ಮಾಡ್ಲಿಕ್ಕೆ ಇರುವುದಲ್ಲ ಪತ್ರಕರ್ತರು, ನೀವು ಮೊದಲು ಅವ್ನು ಕೆಲಸ ಮಾಡಿದ್ರೆ ಹೇಳಿ, ಅವನ ಬಗ್ಗೆ ಅಂತ. ಸೊ ಅದು ಭಾಳ ನಾನು ಅಲ್ಲಿಂದ ತುಮಕೂರಿಂದ ನಾನು ಡೈರೆಕ್ಟ್ ಡೆಲ್ಲಿಗೆ ಟ್ರಾನ್ಸ್ಫರ್ ಮಾಡಿದರು.